ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಭಾರತೀಯರ ಸನಾತನ ಧರ್ಮಿಗಳ ಹಿಂದೂ ಧರ್ಮೀಯರ ನಮ್ಮೆಲ್ಲರ ಶತಶತಮಾನಗಳ ಕನಸು ನನಸಾಗಿದೆ. ಶ್ರೀರಾಮಚಂದ್ರ ತನ್ನ ಜನ್ಮಭೂಮಿಯಲ್ಲಿರುವಂತಹ ನೂತನ ಮಂದಿರದಲ್ಲಿ ಇವತ್ತು ಭವ್ಯವಾಗಿ ವಿರಾಜಮಾನನಾಗಿದ್ದಾನೆ. ಇವತ್ತು ಆ ರಾಮಚಂದ್ರನ ಪ್ರತಿಮೆಯನ್ನು ನೋಡ್ತಾ ಇದ್ದರೆ ನಾವು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದೀವೋ ಅಥವಾ ಶ್ರೀರಾಮಚಂದ್ರನನ್ನೇ ಸಾಕ್ಷಾತ್ ತಂದು ನಿಲ್ಲಿಸಿದ್ದೀವೋ ಎಂಬಂತೆ ಭಾಸಮಾನವಾಗ್ತಾ ಇದೆ. ಶ್ರೀರಾಮಚಂದ್ರ ಅಷ್ಟು ತೇಜಸ್ವಿಯಾಗಿ ಒಳಗೆ ಪ್ರಕಾಶಮಾನನಾಗಿದ್ದಾನೆ. ನಮ್ಮೆಲ್ಲರ ಹೃದಯ ತುಂಬಿ ಬರ್ತಾ ಇದೆ. ಶ್ರೀರಾಮಚಂದ್ರ ಆಚಂದ್ರಾರ್ಕವಾಗಿ ಈ ಮಂದಿರದಲ್ಲಿ, ಈ ನೆಲದಲ್ಲಿ ಹೀಗೆ ಸದಾ ನೆಲೆಸಿದ್ದು ನಮ್ಮೆಲ್ಲರ ಪ್ರಾರ್ಥನೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಜಗತ್ತಿಗೆ ಬರುವ ಎಲ್ಲ ತೆರನಾದ ಆಪತ್ತುಗಳನ್ನು ದೂರ ಮಾಡಲಿ. ದಾತಾರಂ ಸರ್ವಸಂಪದಾಂ ಎಲ್ಲ ಬಗೆಯ ಸಾತ್ವಿಕ ಸಂಪತ್ತನ್ನು ದಯಪಾಲಿಸಲಿ. ಲೋಕಾಭಿರಾಮಂ ಶ್ರೀರಾಮಂ ಜಗತ್ತಿಗೆಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಶಾಶ್ವತವಾಗಿ ಕರುಣಿಸ್ತಾ ಭಗವಂತ ಮಂದಿರದಲ್ಲಿ ಮಾತ್ರ ಅಲ್ಲ, ಭಾರತೀಯರೆಲ್ಲರ ಸನಾತನ ಧರ್ಮಿಗಳೆಲ್ಲರ ಹಿಂದೂ ಧರ್ಮೀಯರೆಲ್ಲರ ಹೃದಯದಲ್ಲಿ ವಿರಾಜಮಾನನಾಗಿರಲಿ ಅಂತ ಹೇಳಿಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದೇ ಹೊತ್ತಿಗೆ ಇವತ್ತು ಮೊನ್ನೆಯಿಂದ ಏನು ಕಾರ್ಯಗಳು ನಡೆದಿದ್ದಾವೆ ಅವೆಲ್ಲವೂ ಕೂಡ ಅತ್ಯಂತ ವೈಭವವಾಗಿ, ಸುಂದರವಾಗಿ, ಸಾತ್ವಿಕ ರೂಪದಲ್ಲಿ, ನಿರ್ವಿಘ್ನವಾಗಿ, ಸುಸೂತ್ರವಾಗಿ ಎಲ್ಲವೂ ಸಾಂಗವಾಗಿ ನೆರವೇರಿದ್ದಾವೆ. ಇವತ್ತಿಗೆ ಪ್ರತಿಷ್ಠಾವಿಧಿಯು ನಡೆದು 3 ದಿವಸಗಳು ಸಲ್ತಾ ಇದ್ದಾವೆ. ಮಂಡಲೋತ್ಸವದ ಇನ್ನೂ 45 ದಿವಸಗಳು ಬಾಕಿ ಇದ್ದಾವೆ. ನಿತ್ಯ ಆ ನೂತನ ಬಿಂಬದಲ್ಲಿ ಭಗವಂತನ ಸನ್ನಿಧಾನ ಅತಿಶಯಕ್ಕೋಸ್ಕರ ಪ್ರಪಂಚದಾದ್ಯಂತ ಬರುವ ಭಕ್ತರೆಲ್ಲರ ನಾನಾ ಬಗೆಯ ಪ್ರಾರ್ಥನೆಗಳು, ದುಃಖ ದುಮ್ಮಾನಗಳನ್ನು ನಿವೇದಿಸಿಕೊಂಡಾಗ ಅವರೆಲ್ಲರಿಗೂ ಕೂಡ ಸಾಂತ್ವನ, ಅವರೆಲ್ಲರ ದುಃಖ ಪರಿಹಾರ, ಅವರೆಲ್ಲರ ಅಭಿವೃದ್ಧಿ ಇವೆಲ್ಲವೂ ಕೂಡ ದೊರಕಬೇಕು ಅಂತಿದ್ದರೆ ಆ ಪ್ರತಿಮೆಯ ಮಾಧ್ಯಮದಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರಬೇಕು, ಸದಾ ಜಾಗೃತನಾಗಿರಬೇಕು ಅನ್ನೋ ನೆಲೆಯಲ್ಲಿ ನಿತ್ಯ ಸನ್ನಿಧಾನ ಅಭಿವೃದ್ಧಿಗಾಗಿ ತತ್ವನ್ಯಾಸ, ವೈದಿಕ ಮಂತ್ರಗಳಿಂದ ನ್ಯಾಸ ಇವೆಲ್ಲವನ್ನು ಕೂಡ ನಡೆಸ್ತಾ ಇದ್ದೇವೆ. ಇನ್ನೂ 40 ದಿವಸಗಳು ಈ ರೀತಿಯಾಗಿ ನಡೀತಾವೆ. ಕೊನೆಯ 5 ದಿವಸಗಳಲ್ಲಿ ಸಹಸ್ರ ಕಲಶಾಭಿಷೇಕ, ಸಹಸ್ರ ಕುಂಭಗಳಿಂದ ಅಭಿಷೇಕ ಆ ಕಾರ್ಯವೂ ನಡೆಯುತ್ತೆ. ಆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇನ್ನು ಶತಶತಮಾನಗಳ ಕನಸು ನಮ್ಮದು ನನಸಾಯಿತು, ನಾವಿಂದ ನಿಶ್ಚಿಂತೆಯಿಂದ ಇರೋದು ಹಾಗಿಲ್ಲ. ಹಿಂದೆಂದಿಗಿಂತಲೂ ಕೂಡ ನಮ್ಮ ಜವಾಬ್ದಾರಿ ಇವತ್ತು ಹೆಚ್ಚಿದೆ. ಅದು ಮಂದಿರವನ್ನಾಗಿಯೇ ಮಂದಿರದ ರೂಪದಲ್ಲಿಯೇ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ. ಇಷ್ಟು ವರ್ಷಗಳ ಸಂಘರ್ಷ, ಹೋರಾಟ, ಕಾನೂನಿನ ಹೋರಾಟ ಇವಕ್ಕೆಲ್ಲ ಇವತ್ತು ಜಯ ಸಿಕ್ಕಿದೆ. ಅದಕ್ಕೆ ಬೆಲೆ ಬರೋದು ಇವತ್ತು ನಮ್ಮ ಓರ್ವರಲ್ಲ ಇರುವರಲ್ಲ ಪ್ರಪಂಚದಾದ್ಯಂತ ಮಂದಿರ ಕಟ್ಟಬೇಕು ಅಂತ ಹೇಳಿಕೊಂಡು ಕೊಟ್ಟಿರತಕ್ಕಂತಹ ಕಾಣಿಕೆ, ಭಗವಂತನ ಸಮರ್ಪಿಸುವಂತಹ ಕಾಣಿಕೆ ಇವೆಲ್ಲಕ್ಕೂ ಕೂಡ ಸಾರ್ಥಕತೆ ಬರೋದು ಈ ಮಂದಿರ ಆಚಂದ್ರಾರ್ಕವಾಗಿ ಮಂದಿರ ರೂಪದಲ್ಲೇ ನೆಲೆಸಿರುವಾಗ. ಹಾಗಾಗಬೇಕು ಅಂತಿದ್ದರೆ ನಮ್ಮೆಲ್ಲರ ಜವಾಬ್ದಾರಿ ನಿರಂತರವಾಗಿರುತ್ತೆ. ಈ ಭೂಮಿಯಲ್ಲಿ ನಾವು, ಈ ಭರತ ಭೂಮಿಯಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಸನಾತನ ಧರ್ಮವನ್ನು ಪರಿಪಾಲಿಸಿಕೊಂಡು ಇರುವಷ್ಟು ಸಮಯ ಮಂದಿರವಾಗಿ ಉಳಿಯುತ್ತೆ. ಇಲ್ಲಿನ ಹಿಂದೂಗಳು
ಅಲ್ಪಸಂಖ್ಯಾತರಾದರು ಅಂತಂದರೆ ಪಕ್ಕದ ಅಫ್ಘಾನಿಸ್ತಾನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದು ಯಾವ ಕಾಲದಲ್ಲಿ ಆ ಬಂಡೆಯಲ್ಲಿ ಕಿತ್ತಿರತಕ್ಕಂತಹ ಭವ್ಯವಾಗಿರತಕ್ಕಂತಹ ಆ ಬುದ್ಧನ ಪ್ರತಿಮೆ ನಾವು ನೀವು ನೋಡ್ತಾ ಇರುವಂತೆ ಮೊನ್ನೆ ನಮ್ಮ ಕಣ್ಣೆದುರಲ್ಲಿಯೇ ಛಿದ್ರವಾಗಿ ಹೋಯಿತು. ಅಂತಹ ಮಾತುಗಳು ಇಲ್ಲೂ ಕೂಡ ಯಾವತ್ತಿನಿಂದ ಕೇಳಿಬರ್ತಾ ಇದ್ದಾವೆ, ಇವತ್ತಿಗೂ ಕೂಡ ಕೇಳಿಬರ್ತಾ ಇದ್ದಾವೆ. ಹಾಗಾಗಿ ಮಂದಿರವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ನಿರಂತರ ಇದೆ. ನಾವು ಶಾಶ್ವತ ಅಲ್ಲ. ಮಂದಿರ ಶಾಶ್ವತವಾಗಿ ಉಳಿಯಬೇಕು ಅಂತಿದ್ದರೆ ನಮ್ಮ ಸಂತತಿ ಹಾಗೆ ಉಳಿಯಬೇಕು. ಅದಕ್ಕೋಸ್ಕರ ನಮ್ಮ ಮಕ್ಕಳಲ್ಲಿ ಆ ರಾಮನ ಕುರಿತಾಗಿರತಕ್ಕಂತಹ ಭಕ್ತಿ ಆದರ ಸದಾ ನಿರಂತರ ನೆಲೆಸುವಂತೆ ನಮ್ಮ ಸನಾತನ ಸಂಸ್ಕೃತಿ ಏನಿದೆ ಅದನ್ನು ಮಕ್ಕಳಲ್ಲಿ ತುಂಬಬೇಕು. ಸ್ಥಿರವಾಗಿರತಕ್ಕಂತಹ ಮಂದಿರ ಅದು ರಾಮ ಮಂದಿರ ಆಯಿತು. ಪ್ರತಿಯೊಬ್ಬರ ಮಕ್ಕಳ ಹೃದಯವೂ ಕೂಡ ಅದು ರಾಮ ಮಂದಿರ ಆಗಬೇಕು. ಎಲ್ಲ ನಮ್ಮ ಮಕ್ಕಳ ಹೃದಯದಲ್ಲಿ ರಾಮ ನೆಲೆಸಿರಬೇಕು. ಆವಾಗ ಮಾತ್ರ ಆ ಮಂದಿರ ಎಷ್ಟು ತನಕ ಶಾಶ್ವತವಾಗಿರುತ್ತೆ, ಈ ಮಂದಿರ ಹಾಗೆ ರಾಮ ಮಂದಿರವಾಗಿ ಶಾಶ್ವತವಾಗಿ ಉಳಿಯುತ್ತೆ. ಅದಕ್ಕೋಸ್ಕರ ನಮ್ಮ ಮಕ್ಕಳಲ್ಲಿ ಆ ಸಂಸ್ಕೃತಿಯನ್ನು ತುಂಬುವಂತಹ ಕಾರ್ಯ, ಮಕ್ಕಳಿಗೆ ಸಂಸ್ಕೃತಿ ನೀಡುವಂತಹ ಕಾರ್ಯವನ್ನು ನಾವೆಲ್ಲರೂ ಕೂಡ ಪ್ರಾರಂಭಿಸೋಣ. ರಾಮ ಮಂದಿರ ಕಟ್ಟಲಿಕ್ಕೆ ನಾವು ಹೇಗೆ ಎಲ್ಲರೂ ಕೂಡ ಕಟಿಬದ್ಧರಾದೆವು, ರಾಮ ಮಂದಿರವನ್ನು ಉಳಿಸಿಕೊಳ್ಳುವಲ್ಲಿ ಕೂಡ ಅದೇ ರೀತಿಯಾಗಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು. ಈ ಸಂಸ್ಕಾರ ಎಲ್ಲಿಂದ ಪ್ರಾರಂಭ ಆಗಬೇಕು? ಮಕ್ಕಳಿಗೆ ನಾಮಕರಣ ಮಾಡುವಲ್ಲಿಂದ. ನಮ್ಮ ಮಕ್ಕಳಿಗೆ ನಾವು ನಾಮಕರಣ ಮಾಡ್ತಾ ಇದ್ದೇವೆ. ಏನು ಹೆಸರುಗಳದು? 2 ಅಕ್ಷರ 3 ಅಕ್ಷರ ಆದರೆ ಸರಿ, ಒಂದು ಹೆಸರಾಗಿ ಹೋಯಿತು. ಅರ್ಥಶೂನ್ಯವಾಗಿರತಕ್ಕಂತಹ ಶಬ್ದಗಳನ್ನು ಮಕ್ಕಳಿಗೆ ಹೆಸರನ್ನಾಗಿಡ್ತಾ ಇದ್ದೇವೆ. ಅದಕ್ಕೆ ಹಿಂದೂ ಇಲ್ಲ, ಮುಂದೂ ಇಲ್ಲ. ಅದೇ ವಿಮತಿಯರನ್ನು ಗಮನಿಸಿ, ಅವರಿಡುವಂತಹ ಮಕ್ಕಳಿಗಿಡುವಂತಹ ಹೆಸರು, ಆ ಹೆಸರಿನ ಹಿನ್ನೆಲೆಯಲ್ಲಿ ಮಗುವಿಗೆ ತಾನು ಯಾರು, ತನ್ನ ಹಿನ್ನೆಲೆ ಏನು, ಇರಬೇಕಾದದ್ದು ಹೇಗೆ, ನನ್ನ ವೇಷಭೂಷಣ ಏನು, ದೇಶಭಾಷೆ ಏನು, ನನ್ನ ಆಚಾರ ವಿಚಾರ ಏನು ಎಲ್ಲ ತಿಳಿಲಿಕ್ಕೆ ಅವಕಾಶ. ಅದೇ ನಮ್ಮ ಮಕ್ಕಳಿಗೆ ನಾವಿಡುವಂಥ ಹೆಸರಿನ ಹಿನ್ನೆಲೆಯಲ್ಲಿ ಆ ಮಗು ನಾಳೆ ನನ್ನ ಹಿನ್ನೆಲೆ ಏನು, ನಾ ಯಾಕೆ ಹೀಗೆ, ನನ್ನ ಸಂಸ್ಕೃತಿ ಏನು, ನನ್ನ ಆಚಾರ ವಿಚಾರ ಏನು, ನನ್ನ ವೇಷಭೂಷಣ ಏನು ತಿಳಿಲಿಕ್ಕೆ ಹೊರಟ್ರೆ ಆ ಮಗುವಿಗೆ ಯಾವ ದಾರಿಯೂ ಇಲ್ಲ. ನಮ್ಮಲ್ಲಿ ಹೆಸರುಗಳಿಗೆ ಏನು ಕೊರತೆ? ಯಾಕೆ? ನಮ್ಮಲ್ಲಿ ಎಷ್ಟು ವಿಪುಲವಾದ ಸಾಹಿತ್ಯ ಇದೆ. ಅಷ್ಟಾದಶ ಪುರಾಣಗಳಿದ್ದಾವೆ, ಮತ್ತಷ್ಟೇ ಉಪಪುರಾಣಗಳಿದ್ದಾವೆ, ಮಹಾಭಾರತ ಇದೆ, ರಾಮಾಯಣ ಇದೆ, ವೇದಗಳಿದ್ದಾವೆ, ಉಪನಿಷತ್ತುಗಳಿದ್ದಾವೆ. ಇಲ್ಲಿಂದ ಒಂದು ಹೆಸರನ್ನು ನಾವು ಆಯ್ದುಕೊಂಡು ಮಗುವಿಗೆ ಇರಿಸಿದೆವು ಅಂತಂದರೆ ಆ ಮಗು ತನ್ನ ಹೆಸರಿನ ಜಾಡನ್ನು ಹುಡುಕಲಿಕ್ಕೆ ಹೊರಟಿತು ಅಂತಂದರೆ ಅದೆಷ್ಟು ವಿಪುಲವಾಗಿರತಕ್ಕಂತಹ ಸಾಹಿತ್ಯಗಳು ಸಿಗುತ್ತಾವೆ. ಯಾವ ಸಾಹಿತ್ಯದಲ್ಲಿ ಅಡಗಿದೆ ನಮ್ಮ ಸಂಸ್ಕೃತಿ ಏನು ಅನ್ನೋದು. ಹಾಗಾಗಿ ಈಗಲೂ ತಡ ಆಗಿಲ್ಲ, ಮಕ್ಕಳಿಗೆ ಪುನರ್ನಾಮಕರಣ ಮಾಡೋಣ. ನಮ್ಮ ಮಕ್ಕಳು ನಾಳೆಯ ದಿವಸ ಬಲಾತ್ಕಾರಕ್ಕೋ, ಆಮಿಷಕ್ಕೋ, ಒತ್ತಡಕ್ಕೋ, ಇನ್ಯಾವುದೋ ವಿಚಾರಕ್ಕೋ ಒಳಗಾಗಿ ತಮ್ಮ ಹೆಸರನ್ನು ತಾವು ಪುನರ್ನಾಮಕರಣ ಮಾಡುವುದರ ಮೊದಲಾಗಿ ನಾವು ಎಚ್ಚೆತ್ತುಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆಯ ನಾಮವನ್ನು ಮತ್ತೊಮ್ಮೆ ಇಡೋಣ. ಮಕ್ಕಳಲ್ಲಿ ಸಂಸ್ಕೃತಿಯನ್ನು ತುಂಬುವ, ಬಿತ್ತುವ ಕಾರ್ಯ ಅಲ್ಲಿಂದಲೇ ಶುರುವಾಗಲಿ. ನಮ್ಮ ಮಕ್ಕಳೆಲ್ಲರೂ ಕೂಡ ಚಲಿಸುವ ರಾಮ ಮಂದಿರ, ಹೃದಯದಲ್ಲಿ ರಾಮ ಉಳಿಬೇಕು, ಚಲಿಸುವ ರಾಮ ಮಂದಿರ ನಮ್ಮ ಮಕ್ಕಳಾಗಬೇಕು, ನಮ್ಮ ಸಂತತಿ ಆಗಬೇಕು. ಆವಾಗ ಸ್ಥಿರವಾಗಿರುವ ಈ ಮಂದಿರವು ಕೂಡ ಸ್ಥಿರವಾಗಿ ಉಳಿಯುತ್ತೆ. ರಾಮ ಮಂದಿರ ಮಾಡಿದರೆ ಸಾಲದು, ನಮ್ಮ ಕನಸು ಅಷ್ಟಕ್ಕೆ ಮುಗಿಲಿಲ್ಲ, ರಾಮರಾಜ್ಯದ ಕನಸು ಬಾಕಿ ಇದೆ. ರಾಮರಾಜ್ಯದ ಕನಸು ಬಾಕಿ ಇದೆ. ರಾಮರಾಜ್ಯದಲ್ಲೂ ಕೂಡ ರಾಮರಾಜ್ಯವನ್ನು ಕಟ್ಟೋದಕ್ಕೂ ಕೂಡ ನಾವು ಅದೇ ರೀತಿ ಮುಂದಾಗಬೇಕು. ಆವತ್ತು ಒಬ್ಬ ರಾಜನಾಗಿದ್ದ. ರಾಜರ ಆಳ್ವಿಕೆಯ ಕಾಲ ರಾಮರಾಜ್ಯ ಸುಲಭ ಆಗಿ ಹೋಯಿತು. ಇವತ್ತು ರಾಜರ ಆಳ್ವಿಕೆ ಇಲ್ಲ, ಇವತ್ತು ಪ್ರಜಾರಾಜ್ಯ. ಪ್ರಜಾರಾಜ್ಯದ ಈ ವ್ಯವಸ್ಥೆಯಲ್ಲಿಯೂ ಕೂಡ ರಾಮರಾಜ್ಯದ ನಿರ್ಮಾಣ ಆಗಬೇಕು ಅಂತಿದ್ದರೆ ಪ್ರಜೆಗಳು ನೀವೆಲ್ಲರೂ ಕೂಡ ರಾಮರಾಗಬೇಕು. ನೀವು ರಾಮರಾಗುವುದು ಅಂತಂದರೆ ರಾಮನ ವ್ಯಕ್ತಿತ್ವವನ್ನು ನಾವೆಲ್ಲ ಮೈಗೂಡಿಸಿಕೊಳ್ಳೋದು. ಏನು ರಾಮನ ವ್ಯಕ್ತಿತ್ವ? ರಾಮಾಯಣ ಪರಿಚಯಿಸೋ ಹಾಗೆ ಗುಣಗಳ ರಾಶಿಯೇ ರಾಮ ಅಂತಂದರೆ ಅಂತಹ ರಾಮನ ವ್ಯಕ್ತಿತ್ವ ನಾವು ಮೈಗೂಡಿಸಿಕೊಳ್ಳೋದು ಅಂತ ಹೇಳಿದರೆ ನಮ್ಮದು ಎಷ್ಟು ಸಾಧ್ಯವೋ ಅಷ್ಟು ಆ ಒಳ್ಳೆಯ ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಳೋದು, ದುರ್ಗುಣಗಳನ್ನು ದೂರ ಮಾಡಿಕೊಳ್ಳೋದು. ರಾಮನ ವ್ಯಕ್ತಿತ್ವ
ಪ್ರಜಾನಾಂಚ ಹಿತೇರತಃ, ಪ್ರಜೆಗಳ ಹಿತೆಯಲ್ಲಿ ಅವನು ಆಸಕ್ತನಾದವ, ಪ್ರಜೆಗಳ ದುಃಖದಲ್ಲಿ ತನ್ನ ದುಃಖವನ್ನು ಕಾಣ್ತಾ ಇದ್ದವ, ಪ್ರಜೆಗಳ ಆನಂದದಲ್ಲಿ ತನ್ನ ಉತ್ಸವವನ್ನು ಕಾಣ್ತಾ ಇದ್ದವ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾಧಿವಿಗರಿಯಸಿ ಅಂತ ಹೇಳಿಕೊಂಡು ಜನ್ಮಭೂಮಿಗೆ ಸ್ವರ್ಗಕ್ಕಿಂತಲೂ ಮಿಗಿಲಾಗಿರತಕ್ಕಂತಹ ಸ್ಥಾನವನ್ನು ಕೊಟ್ಟವ. ಅಂತಹ ಶ್ರೀರಾಮಚಂದ್ರನ ವ್ಯಕ್ತಿತ್ವ ನಾವು ಮೈಗೂಡಿಸಿಕೊಳ್ಳುವುದು ಅಂತಂದರೆ, ಆ ಶ್ರೀರಾಮಚಂದ್ರನ ನಾವು ನಮಿಸುವುದು ಗೌರವಿಸುವುದು ಅಂತಂದರೆ ನಾವು ದೇಶಭಕ್ತರಾಗೋದು. ನಾವು ದೇಶಭಕ್ತರಾಗೋದು ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ, ರಾಮ ಸೇವೆ ಬೇರೆ ಅಲ್ಲ, ದೇಶ ಸೇವೆ ಬೇರೆ ಅಲ್ಲ. ದೇಶ ಸೇವೆಯ ಮೂಲಕ ನಾವೆಲ್ಲರೂ ಕೂಡ ರಾಮನ ಸೇವೆಗೆ ಮುಂದಾಗಬೇಕು. ರಾಮರಾಜ್ಯದ ನಿರ್ಮಾಣ ಸಾಧ್ಯ. ರಾಮರಾಜ್ಯ ಅಂತಂದರೆ ಅಲ್ಲಿ ಯಾರಿಗೂ ಕೂಡ ಬಡತನ, ದುಃಖ, ಕಷ್ಟ ಇವು ಯಾವುವೂ ಇಲ್ಲ. ಸರ್ವ ಸಮೃದ್ಧಿ. ನಮ್ಮ ಸುತ್ತಮುತ್ತ ಯಾರು ಅಂತಹ ವ್ಯಕ್ತಿಗಳಿದ್ದಾರೆ ಗಮನಿಸೋಣ. ನಮ್ಮಿಂದ ಕೈಲಾದ ಸೇವೆಯನ್ನು ಅವರಿಗೆ ಮಾಡೋಣ. ಇವತ್ತು ರಾಮನಿಗೊಂದು ಮಂದಿರ ನಿರ್ಮಾಣ ಆಯಿತು, ರಾಮ ಒಂದು ನೆಲೆಸಿದ್ದಾನೆ, ಅಖಂಡ ಭರತಖಂಡವೇ ರಾಮರಾಜ್ಯ. ಆ ರಾಮರಾಜ್ಯದಲ್ಲಿ ಯಾರೋ ಒಬ್ಬನಿಗೆ ಮಂದಿರ ಇಲ್ಲ, ಮನೆ ಇಲ್ಲ ಅಂತಾಗಬಾರದು. ಏನು ಒಂದು 5-10 ಲಕ್ಷ ಖರ್ಚು ಮಾಡಿದೆವು ಅಂತಂದರೆ ಒಂದು ಸುಂದರವಾದ ಮನೆಯನ್ನು, ಪುಟ್ಟ ಮನೆಯನ್ನು, ಚೊಕ್ಕದಾದ ಮನೆಯನ್ನು ನಿರ್ಮಾಣ ಮಾಡಿಕೊಡೋದು ಸಾಧ್ಯ. ಜನ್ಮದಲ್ಲಿ ಒಂದು ಬಾರಿ ರಾಮನ ಸೇವೆ ಅಂತ ಹೇಳಿಕೊಂಡು ನಮ್ಮ ಊರಲ್ಲಿರುವ, ನಮ್ಮ ಮನೆಯ ಪಕ್ಕದಲ್ಲಿರುವ, ನಮ್ಮ ಮನೆಯ ಆಳೇ ಆಗಿದ್ದಿರಬಹುದು, ನಮ್ಮ ಕಂಪನಿಯ ಒಬ್ಬ ಆಳೇ ಆಗಿರಬಹುದು, ಅವನಿಗೊಂದು ಪುಟ್ಟ ಮನೆಯನ್ನು ನಿರ್ಮಿಸಿಕೊಡೋಣ. ರಾಮದೇವರಿ ಬಳಿಂದ ಬಂದಾಗ, ಭಗವಂತ ಇದು ನಿನ್ನ ಸೇವೆ, ನಿನಗೆ ಸಮರ್ಪಿತ, ದೇವರಿಗೆ ಸಮರ್ಪಣೆ ಮಾಡಿಬಿಡೋಣ. ಅವನಿಗೂ ಅನ್ನೋಣ, ಇದು ನಾನು ನೀಡಿದ್ದಲ್ಲ, ಇದು ರಾಮದೇವರ ಪ್ರಸಾದ. ದೇಶಭಕ್ತನಾಗಿರು, ನ್ಯಾಯನಿಷ್ಠನಾಗಿರು. ದೇಶದ ಉದ್ದಗಲಕ್ಕೆ ಎಲ್ಲ ನಾವು ಹೀಗೆ ನಡ್ಕೊಂಡೆವು ಅಂತಂದರೆ ರಾಮರಾಜ್ಯದ ನಿರ್ಮಾಣ ತಡೆ ಇಲ್ಲ. ಎಲ್ಲರೂ ಕೈ ಜೋಡಿಸಿದ್ದಾದರೆ ಆವತ್ತು ಒಬ್ಬ ರಾಮರಾಜ್ಯಕ್ಕೋಸ್ಕರ ಹೋರಾಡಬೇಕಿತ್ತು. ಇವತ್ತು ಪ್ರಜಾರಾಜ್ಯದಲ್ಲಿ ಎಲ್ಲರೂ ಪ್ರಜೆಗಳು ರಾಮರಾದರು ಅಂತಂದರೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲಿ ನೋಡಿದರೆ ಅಲ್ಲಿ ಶ್ರೀರಾಮಚಂದ್ರ ಅಂತಂದಾಗ ಸಾವಿರಾರು ರಾಕ್ಷಸರು ಏಕಕಾಲದಲ್ಲಿ ಹತರಾಗಿ ಹೋದಂತೆ ಇವತ್ತು ಆ ಬಡತನ ನಿರ್ಮೂಲಕ್ಕೂ ಕೂಡ ನಾವೆಲ್ಲರೂ ಅಲ್ಲಿ ನೋಡಿದರೆ ರಾಮ, ಇಲ್ಲಿ ನೋಡಿದರೆ ರಾಮ ಎಂಬ ತೆರನಲ್ಲಿ ಕೈ ಜೋಡಿಸಿದೆವು ಅಂತಂದರೆ ರಾಮರಾಜ್ಯದ ನಿರ್ಮಾಣಕ್ಕೆ ತಡೆ ಇಲ್ಲ. ಈ ರೀತಿ ದೇಶ ಸೇವೆಯನ್ನು ಮಾಡುವ ಮೂಲಕ ರಾಮ ಸೇವೆಯನ್ನು ಮಾಡೋಣ. ರಾಮನಿಗೆ ಅಂತಹ ಒಂದು ಪುಟ್ಟ ಕಾಣಿಕೆಯನ್ನು ಸಲ್ಲಿಸೋಣ. ರಾಮನ ಅನುಗ್ರಹ ಶ್ರೀರಕ್ಷೆ ಎಲ್ಲರ ಮೇಲೆ ನಿರಂತರ ಇರಲಿ. ಬದುಕಿನಲ್ಲಿ ಬರುವ ಯಾವುದೇ ಬಗೆಯ ಆಪತ್ತುಗಳನ್ನು ಭಗವಂತ ದೂರ ಮಾಡಿಕೊಟ್ಟು ಸಕಲ ಬಗೆಯ ಸಾತ್ವಿಕ ಸಂಪತ್ತನ್ನು ನೀಡಲಿ ಅಂತ ನಾವು ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ.